ರಾಜ್ಯ ಬಿಜೆಪಿ ದೊಡ್ಡ ಹೋರಾಟವನ್ನು ನಡೆಸಿದೆ. ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯಲ್ಲಿ ಅನೇಕ ನಾಯಕರು ಭಾಗಿಯಾದರು. ಈ ವೇಳೆ ಘಟಾನುಘಟಿ ನಾಯಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಇದರ ನಡುವೆ ಜೆಡಿಎಸ್ ನಾಯಕರು ಬಿಜೆಪಿಯ ನಡೆಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದ ಕೇಸರಿ ಪಡೆ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಿಜೆಪಿ ಅಹೋರಾತ್ರಿ ಧರಣಿ. ನಮ್ಮನ್ನ ಕಡೆಗಣಿಸಿದ್ದಾರೆ ಎಂದರು ಜೆಡಿಎಸ್ ನಾಯಕರು. ಇದು ಬಿಜೆಪಿ ಅಧಿಕಾರದಿಂದ ಕೆಳಗಿಳಿದ ಬಳಿಕ ಎರಡನೇ ದೊಡ್ಡ ಹೋರಾಟ. ಮೊದಲ ಹೋರಾಟ ಮಂಡ್ಯದಲ್ಲಿ ಸಿಎಂ ತವರಿಗೆ ಪಾದಯಾತ್ರೆ ಮೂಲಕ ಬಿಸಿ ಮುಟ್ಟಿಸಿದ್ರು. ಅದಾದ ಬಳಿಕ ಇದೀಗ ಬೆಲೆ ಏರಿಕೆಯ ವಿರುದ್ಧ ಗುಡುಗಿರೋ ವಿಪಕ್ಷ ಬಿಜೆಪಿ ನಗರದ ಹೃದಯ ಭಾಗದ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಫ್ರೀಡಂ ಪಾರ್ಕ್ ಬಳಿ ಇರೋ ಅಂಬೇಡ್ಕರ್ ಪ್ರತಿಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಲಾರ್ಪಣೆ ಮಾಡಿ ವೇದಿಕೆಯಲ್ಲಿ ತಮಟೆ ಹೊಡೆಯೋದ್ರ ಮೂಲಕ ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆದರು. ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವ ಪ್ರತಿಭಟನೆಗೆ ಯಾರ್ಯಾರು ಬರ್ತಾರೋ ಬರಲ್ವೋ ಅನ್ನೋ ಸಾಕಷ್ಟು ಕುತೂಹಲವಿತ್ತು. ಆದರೆ ರೆಬಲ್ಸ್ ಟೀಮ್ನ ಕೆಲವರನ್ನ ಬಿಟ್ರೆ ಮಿಕ್ಕವರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಗುಡುಗಿದ್ರು. 5 ಗ್ಯಾರಂಟಿ ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕದ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಈಗ ಹಾಕಿದಾರಲ್ಲಿ ರಾವಣಾಸುರನ 10 ತಲೆ ರೀತಿ 10 ತಲೆಯಲ್ಲಿರುವಂತ ಎಲ್ಲ ಮಂತ್ರಿಗಳು ಅವರ ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಪೋಲಿಯನ್, ಹಿಟ್ಲರ್, ಔರಂಗಜೇಬ್ಗೆ ಸದ್ದು ಹೋಲಿಕೆ. ಸರ್ವಾಧಿಕಾರಿಗಳಿಗೆ ಸಿಎಂ ಹೋಲಿಸಿ ವಿಜಯೇಂದ್ರ ವಾಗ್ದಾಳಿ. ಕಾರ್ಯಕ್ರಮದಲ್ಲಿ ಗುಡುಗಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಡೀ ಜಗತ್ತಿನಲ್ಲಿ ಅತ್ಯಂತ ಕ್ರೂರವಾಗಿ ಆಡಳಿತ ನಡೆಸಿದ ನೆಪೋಲಿಯನ್, ಹಿಟ್ಲರ್ ಹಾಗೂ ಔರಂಗಜೇಬ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಹೋಲಿಸಿದರು. ಅವರ ಕ್ರೂರ ಆಡಳಿತವನ್ನ ಇದೀಗ ಈ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗ್ತಾ ಇಲ್ಲ ಎಂದು ಕಿಡಿಕಾರಿದರು. ಜನಸಾಮಾನ್ಯರ ಹಣವನ್ನ ಲೂಟಿ ಮಾಡಿ ಆಡಳಿತನ ನಡೆಸಿರ್ತಕ್ಕಂಥ ಕೀರ್ತಿ ಅಥವಾ ಅಪಕೀರ್ತಿ ಇವತ್ತು ಔರಂಗಜೇಬು, ಹಿಟ್ಲರು, ನೆಪೋಲಿಯನ್ಗೆ ಸಲ್ತದೆ. ಆದರೆ ಇವತ್ತು ಇಡೀ ದೇಶದಲ್ಲಿ ಯಾವುದಾರ ಒಂದು ರಾಜ್ಯದಲ್ಲಿ ಜನರ ಹಣವನ್ನ ಲೂಟಿ ಮಾಡಿ ತನ್ನ ಬೊಕ್ಕಸವನ್ನ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಜನರನ್ನ ಲೂಟಿ ಮಾಡೋದ್ರ ಮುಖೇನ ಅತ್ಯಂತ ಕ್ರೂರವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇದು ತುಘಲಕ್ ಸರ್ಕಾರದ ಆಡಳಿತ ಎಂದ ರಾಜಾಹುಲಿ. ಪ್ರತಿಭಟನೆಯ ಪ್ರಮುಖ ಕೇಂದ್ರ ಬಿಂದುವಾಗಿದ್ದ ಮಾಜಿ ಸಿಎಂ ಬಿಎಸ್ವೈ ಸರ್ಕಾರದ ವಿರುದ್ಧ ಎಂದಿನ ಸ್ಟೈಲ್ನಲ್ಲಿಯೇ ಗುಡುಗಿದ್ರು. ಇದೊಂದು ತುಘಲಕ್ ಸರ್ಕಾರ, ಅಜೀರ್ಣವಾಗುವಷ್ಟು ಬಹುಮತ ಪಡೆದು ಜನರ ಹಿತವನ್ನೇ ಮರೆತು ಕೆಲಸ ಮಾಡ್ತಾ ಇದ್ದಾರೆ ಎಂದು ಗುಡುಗಿದ್ರು. ಇನ್ನು ಸಿಟಿ ರವಿ ಸಹ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ನಾವು ಹೋರಾಟದ ಮೂಲಕ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ. ಈ ಸರ್ಕಾರದ ಉಸಿರು ಕಟ್ಟೋ ರೀತಿಯಲ್ಲಿ ಮೂಗಿಡಿದು ಜನ ಹಿತದ ಕಡೆ ಗಮನ ಕೊಡೋ, ಇಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗು ಅಂತ ಹೇಳುವಂಥ ಮಾತನ್ನು ನಾವು ಹೇಳಬೇಕಾಗಿದೆ. ಕಾಂಗ್ರೆಸ್ನೊಳಗೆ ಜಗಳ ಯಾಕೆ ಗೊತ್ತಾ? ನಿಂದೆಷ್ಟು ಕಲೆಕ್ಷನ್ನು, ನಮ್ದೆಷ್ಟು ಕಲೆಕ್ಷನ್ನು, ನಿಂದೆಷ್ಟು ಕಲೆಕ್ಷನ್ನು ಹಂಗಂತ ಜಗಳ. ಕಾಂಗ್ರೆಸ್ ಒಳಗಡೆ ಜಗಳ ಇರೋದು ಇನ್ಯಾವುದೋ ಕಾರಣಕ್ಕೆ ಅಂತ ಅನ್ಕೊಂಬೇಡಿ. ನನಗಿಂತ ನಿನ್ನ ಕಲೆಕ್ಷನ್ನು ಜಾಸ್ತಿ ಆಗ್ತಾ ಇದೆ ಅನ್ನೋ ಹೊಟ್ಟೆ ಕಿಚ್ಚು. ಕಲೆಕ್ಷನ್ನಿನ ಜಗಳ, ಆ ಕಲೆಕ್ಷನ್ ಸಲುವಾಗಿ ಜಗಳ ಆಡ್ತಾ ಇದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ. 3 ಬಿಟ್ಟವರಿಗೆ ಮಾತ್ರ ನಾವು ಏನನ್ನು ಹೇಳ್ಬೋದು. ಇವರು 3 ಬಿಟ್ಟವರಲ್ಲ, 6 ಬಿಟ್ಟಂತ ಕಾಂಗ್ರೆಸ್ಸಿನ ನಾಯಕರಿಗೆ ನಾವು ಏನು ಹೇಳಬೇಕಾಗುತ್ತೆ? ಅವರೆಲ್ಲರೂ ಕೂಡ ಇವತ್ತು 6 ಬಿಟ್ಟವ್ರಿಗೆ ಏನನ್ನು ಹೇಳಕ್ಕಾಗುತ್ತೇನಪ್ಪ? ಯಾರು ಹೇಳಕ್ಕಾಗಲ್ಲ. ಇದರ ನಡುವೆ ಚರ್ಚೆಗೆ ಗ್ರಾಸವಾಗಿದ್ದು ಜೆಡಿಎಸ್ ಶಾಸಕಾಂಗ ಸಭೆ ನಾಯಕ ಸುರೇಶ್ ಬಾಬು ಹೇಳಿಕೆ.
ಬಿಜೆಪಿ ಜೆಡಿಎಸ್ ಒಂದಾಗಿ ಹೋರಾಡಬೇಕಿತ್ತು, ಆದರೆ ಬಿಜೆಪಿ ನಮ್ಮನ್ನ ಕಡೆಗಣಿಸಿದೆ ಎಂದು ನೇರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಎರಡು ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ರಚನೆಯಾಗಬೇಕಿದೆ. ಬಹಳ ಸಮಯದಿಂದ ಹೇಳ್ತಾ ಇದ್ದೇವೆ, ಸಮಿತಿ ರಚನೆಯಾಗಿಲ್ಲ, ಇದು ಸರಿಯಾದ ನಡೆಯಲ್ಲ ಎಂದು ಹೇಳಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇದಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಈಗಿರುವ ಕುತೂಹಲ. ಕ್ಯಾಮರಾಮನ್ ನಾಗಪ್ಪ ಜೊತೆಗೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.